ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇದೊಂದು ವಿಶೇಷ ಪ್ರಕರಣ. ಏನಪ್ಪಾ ಅಂದ್ರೆ KPSC ಚೇರ್ಮನ್ ಅಧ್ಯಕ್ಷರೇನಿರ್ತಾರೆ ಅವರ ಮಗಳು ಒಂದು ಸರ್ಕಾರಿ ಹುದ್ದೆಯ ನೇಮಕಾತಿಯಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಸಖತ್ತು ಕುತೂಹಲ ಇತ್ತು. ಏನಪ್ಪಾ ಅಂದ್ರೆ ಈ ಒಂದು ಪ್ರಕರಣ ನ್ಯಾಯಪೀಠಕ್ಕೆ ಬಂದಿತ್ತು. ನಾಗಪ್ರಸನ್ನ ಅವರ ನ್ಯಾಯಪೀಠದಲ್ಲಿ ಸಖತ್ತಾಗಿ ಜಡ್ಜ್ ಕ್ಲಾಸ್ ತೆಗೆದುಕೊಂಡ್ರು. ಕ್ವಶನ್ ಅಂತೂ ಸಿಂಪಲ್ ಆಗಿ ಕೇಳಿದ್ರು. ಏನಪ್ಪಾ ಅಂದ್ರೆ ನಿಮ್ಮ ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಿದಿರಲ್ಲ ವರ್ಷಕ್ಕೆ 40,000 ಅಂತ, ಹೇಗೆ ಸಲ್ಲಿಸಿದ್ರಿ ನೀವು ಅಂತ ಸಿಂಪಲ್ ಆಗಿ ಕ್ವಶನ್ ಮಾಡಿದ್ರು ನ್ಯಾಯಮೂರ್ತಿಗಳು. ಮತ್ತೆ ನಿಮ್ದು ವರ್ಷದ ಆದಾಯ 40,000ನ ಕರೆಕ್ಟ್ ಆಗಿ ಹೇಳಿ, ನಾನು ಹೇಳೋದಕ್ಕೆ ಮಾತ್ರ ನೀವು ಉತ್ತರ ಹೇಳಿ ಅಂತ ನ್ಯಾಯಮೂರ್ತಿಗಳು ಖಡಕ್ ಆಗಿ ಹೇಳಿದ್ರು. ನಿಮ್ಮ ತಿಂಗಳ ಒಂದು ಸಂಬಳ ಏನಿದೆ 2,17,000 ಇದೆ. ವರ್ಷಕ್ಕೆ ಸುಮಾರು 25 ಲಕ್ಷಕ್ಕೂ ಅಧಿಕ ಸಂಬಳ ಬರುತ್ತೆ, ಆದಾಯ ಬರುತ್ತೆ. ನೀವು ನೋಡಿದ್ರೆ ಕುಟುಂಬದ ಆದಾಯ ಬರೀ 40,000 ಅಂತ ಸಲಿಕೆ ಮಾಡಿ ಈ ಒಂದು ಹುದ್ದೆಗೆ ನೇಮಕಗೊಂಡಿದ್ದೀರಾ. ಅದೇ ಸೆಲೆಕ್ಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬಂದಿದೆ. ಹೆಂಗೆ ಸಾಧ್ಯ ಇದು? 3B ಕೋಟಾ ಅಡಿಯಲ್ಲಿ ವರ್ಷದ ಆದಾಯ ಎಷ್ಟಿರಬೇಕು ಅಂತ ಲಾಯರ್ಗೆ ಪ್ರಶ್ನೆ ಮಾಡ್ತಾರೆ ನ್ಯಾಯಮೂರ್ತಿಗಳು. ಸುಮಾರು 8 ಲಕ್ಷದ ಒಳಗಿದ್ರೆ 3B ಕೋಟಾ ಅಡಿ ಏನಿದೆ, ಒಂದು 8 ಲಕ್ಷದ ಒಳಗಡೆ ಇದ್ರೆ ನೀವು ಅರ್ಜಿ ಸಲ್ಲಿಸಬಹುದು ಅಂತ ಇರುತ್ತೆ. ನಿಮ್ಮ ಆದಾಯ ನೋಡಿದ್ರೆ 30 ಲಕ್ಷಕ್ಕೂ ಅಧಿಕ ಇದೆ. ಆದ್ರೂ ನೀವು ಹೆಂಗೆ ಅರ್ಜಿ ಸಲ್ಲಿಸಿದ್ರಿ ಅಂತ ಪ್ರಶ್ನೆ ಮಾಡಿದಾಗ ಲಾಯರ್ ಹೇಳ್ತಾರೆ, 40,000 ಸ್ವಂತ ಆದಾಯ ಅನ್ಕೊಂಡು ಅವ್ರು ಈ ತರ ಪ್ರಮಾಣ ಪತ್ರನ ಸಲ್ಲಿಸಿದ್ದಾರೆ ಅಂತ ಒಂದು ಉತ್ತರ ಕೊಡ್ತಾರೆ, ಸಬೂಬ್ ಕೊಡ್ತಾರೆ. ಅದಕ್ಕೆ ತೀವ್ರ ಆಕ್ರೋಶಗೊಂಡು ನೀವು ಮಾಡಿರೋದು ಒಂದು ಫ್ರಾಡ್, ಕಣ್ಮುಂದೆನೆ ಕಾಣಿಸ್ತಿದೆ ಅಂತ ಗರಂ ಆಗ್ತಾರೆ. ಒಬ್ರು ಯಾರೋ ಬಡವರಿಗೆ ಸಿಗಬೇಕಾದ ಕೆಲ್ಸನ ನೀವು ಕಿತ್ಕೊಂಡಿದ್ದೀರಾ, ಇದು ಸರಿಯಲ್ಲ ಅಂತ ತುಂಬಾ ಖಾರವಾಗಿ ನ್ಯಾಯಮೂರ್ತಿಗಳು ಗರಂ ಆಗ್ತಾರೆ. ಮತ್ತೆ ಇವರು ಸಲ್ಲಿಸಿರೋ ಒಂದು FIR ನ ರದ್ದು ಕೋರಿ ಒಂದು ಏನ್ ಹಾಕಿರ್ತಾರೆ, ಇದರಲ್ಲಿ ನಾವ್ ಏನ್ ತನಿಖೆ ಮಾಡಿಸ್ಬೇಕು, ಇದರಲ್ಲಿ ಎಲ್ಲಾನು ನೇರವಾಗಿ ಕಾಣಿಸ್ತಿದೆ ಏನೇನಾಗಿದೆ ಅಂತ. ಇದರಲ್ಲಿ ಏನು ಮಾಡುವಂಥದ್ದು ಏನಿದೆ ಅಂತ ಕೋಪಗೊಂಡ ನ್ಯಾಯಮೂರ್ತಿಗಳು, ಯಾರೋ ಬಡವರಿಗೆ 3B ಕೋಟಾ ಅಡಿಯಲ್ಲಿ ಯಾರಿಗೋ ಒಬ್ರಿಗೆ ಬಡವರಿಗೆ ಒಂದು ಹುದ್ದೆ ಸಿಕ್ಕಿರೋದು, ಅದನ್ನ ನೀವು ಬಲವಂತವಾಗಿ ಕಿತ್ಕೊಂಡು ಈ ತರ ಎಲ್ಲ ಮಾಡಿದೀರಾ, ಸುಳ್ಳು ನಕಲಿ ಪ್ರಮಾಣ ಪತ್ರವನ್ನೆಲ್ಲ ನೀಡಿದೀರಾ, ಎಲ್ಲ ಗೊತ್ತಿದ್ರು ಇನ್ನೇನ್ ಹೇಳೋದು ಇರುತ್ತೆ ಇದರಲ್ಲಿ ಅಂತ ಆಕ್ರೋಶಗೊಂಡಾಗ ಲಾಯರ್ ಅವರು ಈ ಒಂದು ಏನ್ ಕೇಸ್ ಇದೆ ಅದನ್ನು ವಾಪಸ್ ತಗೋಬಿಡ್ತಾರೆ. ಜಡ್ಜ್ ಕೂಡ ಈ ಒಂದು ಕೇಸನ್ನ ವಜಾ ಮಾಡಿ ಬಿಸಾಕ್ತಾರೆ. ಇನ್ನೇನಿದ್ರು ಚಾರ್ಜ್ ಶೀಟು ಎಲ್ಲ ಸಲ್ಲಿಕೆ ಆದ್ಮೇಲೆ ಬನ್ನಿ ಅಂತ ನ್ಯಾಯಮೂರ್ತಿಗಳು ನೇರವಾಗಿ ಹೇಳ್ತಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಒಂದು ಪ್ರಕರಣ ನೋಡ್ತಿದ್ರೆ ನನಗನ್ಸಿದ್ದು ತುಂಬಾ ಅಸಹ್ಯಕರವಾಗಿದೆ. ಯಾಕಂದ್ರೆ ತಂದೆಯವರು ತುಂಬಾ ವರ್ಚಸ್ಸಿರುತ್ತೆ, ಅವರು KPSC ಅಧ್ಯಕ್ಷರಾಗಿರ್ತಾರೆ. ಆ ಒಂದು ಪವರ್ನ ಬಳಸ್ಕೊಂಡು ಮಕ್ಕಳಿಗೆಲ್ಲ ಸರ್ಕಾರಿ ಕೆಲಸ ಸಿಗೋ ತರ ಇವರು ಮಾಡಿದ್ರೆ ಬಡವರೆಲ್ಲ ಎಲ್ಲೋಗಿ ಬದುಕಬೇಕು. ಈ ಒಂದು ಪ್ರಕರಣದ ಕುರಿತು ನಿಮ್ಗೆ ಏನ್ ಅನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.